ಸಿಟಿ ರವಿಯನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸೋ ಪ್ರಮೇಯ ಇಲ್ಲ. ಅವರಿಗೆ ಶಿಕ್ಷೆ ಆಗೋವರೆಗೂ ಬಿಡೋದೇ ಇಲ್ಲ ಎಂದ ಹೆಬ್ಬಾಳ್ಕರ್. ಸಿಎಂ ಮತ್ತು ಸಭಾಪತಿಯವರು ಈ ಬಗ್ಗೆ ತನಿಖೆ ಮಾಡಬೇಕು. ತಲೆಗೆ ಬ್ಯಾಂಡೇಜ್ ಹಾಕಿದ್ರೆ ಏನಾಗಿದೆ, ಅವರಿಗೆ ಎಷ್ಟು ಹೊಲಿಗೆ ಬಿದ್ದಿದೆ, ಇಂತಹ 100 ಸಿಟಿ ರವಿ ಬಂದರೂ ನಾನು ಎದುರಿಸ್ತೇನೆ. ನಿಮಗೆ ನಾಚಿಕೆ ಆಗಬೇಕು. ಎನ್ಕೌಂಟರ್ ಮಾಡೋದು ಅಂತೀರಾ? ನನ್ನ ಕಾನೂನು ಹೋರಾಟವನ್ನ ಮಾಡ್ತೇನೆ. ಪ್ರಧಾನಿ ಮೋದಿ ರಾಷ್ಟ್ರಪತಿಗಳಿಗೆ ಪತ್ರ ಬರೀತೇನೆ. ಅವಕಾಶ ಸಿಕ್ಕರೆ ಪ್ರಧಾನಿ ಮೋದಿ ಅವರನ್ನ ಭೇಟಿ ಆಗ್ತೀನಿ. ಸುಮ್ಮನೆ ಮನೆಯಲ್ಲಿ ಕೂರೋ ಹೆಣ್ಮಗಳಲ್ಲ ನಾನು ಅಂತ ವಾಗ್ದಾಳಿಯನ್ನ ಮಾಡಿದ್ದಾರೆ. ಮೌನಕ್ಕೆ ಶರಣಾಗಿದ್ರು, ಸ್ವಲ್ಪ ಬೇಸರದಲ್ಲಿ ಇದ್ರು. ಈಗ ರವಿ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ. ಕಾನೂನು ಹೋರಾಟವನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ. ತಲೆಗೆ ಬ್ಯಾಂಡೇಜ್ ಹಾಕೊಂಡು ಓಡಾಡ್ತಾ ಇದ್ದಾರೆ ಸಿಟಿ ರವಿ ಅವರು. ಈ ವಿಚಾರಕ್ಕೆ ಅವರು ಪ್ರಶ್ನಿಸಿದ್ದಾರೆ. ಎಷ್ಟು ಹೊಲಿಗೆ ಹಾಕಿದ್ದಾರೆ, ಎಷ್ಟು ಪೆಟ್ಟು ಬಿದ್ದಿದೆ ಅಂತ ಬ್ಯಾಂಡೇಜ್ ಹಾಕೊಂಡು ಓಡಾಡ್ತಾ ಇದ್ದಾರೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಅವಕಾಶ ಸಿಕ್ಕರೆ ಪ್ರಧಾನಿ ಮೋದಿ ಅವರನ್ನು ಭೇಟಿ ಆಗ್ತೀನಿ. ಮನೇಲಿ ಸುಮ್ಮನೆ ಕೂರೋ ಹೆಣ್ಮಗಳು ನಾನಂತೂ ಅಲ್ಲ ಅಂತ ವಾಗ್ದಾಳಿಯನ್ನ ಮಾಡಿದ್ದಾರೆ. ಸಿಟಿ ರವಿ ವಿರುದ್ಧ ಈ ವಾಗ್ದಾಳಿ ಮಾಡಿದ್ದಾರೆ ಹೆಬ್ಬಾಳ್ಕರ್. ಕುರಿತು ಮಾತಾಡೋಕೆ ಸ್ವತಃ ನಿಮ್ಮ ಜೊತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ. ಮೇಡಮ್, ನಾನು ನಿಮ್ಮ ಜೊತೆ ಆ ರೀತಿ ಹೇಳೇ ಇಲ್ಲ ಅಂತ ಹೇಳ್ತಿದ್ದಾರೆ ಸಿಟಿ ರವಿ. ನಾಚಿಕೆ, ಮಾನ, ಮರ್ಯಾದೆ ಎಲ್ಲ ಬಿಟ್ಟು ನಿಂತಿದ್ದೀರಾ. ಏನು ನೀವು ಹೇಳೇ ಇಲ್ಲ ಅಂದ ತಕ್ಷಣ ಅದು ಸುಳ್ಳಿದ್ದು ಸತ್ಯ ಇದ್ದಿದ್ದು ಸುಳ್ಳು ಆಗ್ಬಿಡುತ್ತಾ? ನೀವು ಹೆಂಗಂದ್ರೆ ಸಿಟಿ ರವಿ ಅವರು ಹೆಣ್ಣನ್ನ ಗಂಡು ಮಾಡ್ತೀರಾ, ಗಂಡನ್ನ ಹೆಣ್ಣು ಮಾಡ್ತೀರಾ, ಕಾಗೆಯನ್ನು ಕರ್ಗನು ಮಾಡ್ತೀರಾ, ಕಾಗೆಯನ್ನು ಬೆಳಗನು ಮಾಡ್ತೀರಾ. ನಾನು ಮೊದಲನೇ ಭಾಷಣ ತೆಗೆದು ನೋಡಿ, ನಾನು ಹೇಳಿದ್ದೆ, ನನ್ನ ಪ್ರಥಮ ಭಾಷಣ MLA ಆದ ತಕ್ಷಣ ಹೋದಾಗ ನಿಮ್ಮ ಬಗ್ಗೆನೇ ಮಾತಾಡಿದೆ. ಅವತ್ತೇ ಕಂಡು ಹಿಡಿದಿದ್ದೆ ನೀವು ಎಂಥವ್ರು ಅಂತ ಹೇಳಿ. ನಾನು ಅವತ್ತೇ ಹೇಳಿದೆ, ಸಿಟಿ ರವಿ ಅವರು ಅವರೇ ಚೀಟ್ತಾರೆ, ಅವರೇ ರಮಿಸ್ತಾರೆ ಅಂತ ಹೇಳಿದ್ದೆ, ಸಣ್ಣಗೆ ಹುಳ ಬಿಡ್ತಾರೆ ಅಂತ ಹೇಳಿದ್ದೆ. ಅವತ್ತೇ ನಿಮ್ಮ ಒಂದು ಭಾವನೆಯನ್ನ ನೀವು ಯಾವ ರೀತಿ ಇದ್ದೀರ ಅನ್ನೋದನ್ನ ನನ್ನ ಪ್ರಥಮ ಭಾಷಣದಲ್ಲಿ ಅಧಿವೇಶನದಲ್ಲಿ ನಾನು ಮಾತಾಡಿದ್ದೀನಿ. ನೀವು ನನಗೆ ಅವತ್ತು ಅಂದು ರಾಹುಲ್ ಗಾಂಧಿಯವರ ಬಗ್ಗೆ ಡ್ರಗ್ ಅಡಿಕ್ಟ್ ಅಂದಾಗ ನಾನು ಅದಕ್ಕೆ ವಿರೋಧ ಮಾಡಿದಾಗ ಈ ಪದವನ್ನು ಬಳಸಿದ್ರಿ. ನಿಮಗೆ ಆತ್ಮಸಾಕ್ಷಿ ಇಲ್ವಾ? ಆತ್ಮಸಾಕ್ಷಿಗೆ ವಂಚನೆ ಮಾಡ್ಕೊಳ್ತಾ ಇದ್ದೀರಾ. ಮೋದಿ ಅವ್ರ ಬಳಿ ಹೋಗ್ತಾರೆ ಈ ವಿಚಾರವಾಗಿ? ನಾನು ಖಂಡಿತವಾಗ್ಲೂ ಮೋದಿ ಅವರಿಗೆ ಪತ್ರವನ್ನು ಬರಿತೀನಿ. ಸಭಾಪತಿಯವರಿಗೆ ಇನ್ನೊಂದು ಮನವಿಯನ್ನ ಸಾಕ್ಷಿ ಸಮೇತ ನಾನು ಕೊಡ್ತೀನಿ. ಅಲ್ಲ, ಒಂದು ರಾಜ್ಯದ ಮಹಿಳಾ ಮಂತ್ರಿ ಜೊತೆ ಈ ರೀತಿ ಹೇಳಿಕೆ ನೀಡಿದಾಗ ಬಿಜೆಪಿ ನಾಯಕರು ಸಮರ್ಥನೆ ಮಾಡ್ಕೋತಾ ಇದ್ದಾರೆ. ಅವರೆಲ್ಲರೂ ಧೃತರಾಷ್ಟ್ರರಾಗಿದ್ದಾರೆ. ಅವರೆಲ್ಲರೂ ಕೂಡ ಅವ್ರಿಗೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಕೆಟ್ಟದ್ದು ಯಾವುದು, ಕೆಟ್ಟದ್ದು ಕೇಳೋದಿಲ್ಲ, ಕೆಟ್ಟದ್ದು ಮಾಡೋದಿಲ್ಲ ಅಂತ ಹೇಗೆ ಗಾಂಧೀಜಿ ಅವ್ರು ಹೇಳಿದ್ರಲ್ಲ. ಆದ್ರೆ ಇವತ್ತು ಬಿಜೆಪಿಯವ್ರಿಗೆ ಬರೀ ಕೆಟ್ಟದ್ದೇ ಮಾಡಬೇಕು, ಕೆಟ್ಟದ್ದೇ ಕೇಳಬೇಕು, ಕೆಟ್ಟದ್ದೇ ಇದನ್ನ ಮಾಡಬೇಕು ಅಂತ ಈ ಬಿಜೆಪಿಯವರು ಮುಂದೆ ಹೋಗ್ತಾ ಇದ್ದಾರೆ. ಆದ್ರೆ ಅಯ್ಯೋ ಪಾಪ ಅನ್ಸುತ್ತೆ ನನಗೆ. ಒಂದು ಕಡೆ ಬಿಜೆಪಿಯ ಸಿದ್ಧಾಂತ ಬೇಟಿ ಬಚಾವ್ ಬೇಟಿ ಪಡಾವ್, ಅಯೋಧ್ಯೆನಲ್ಲಿ ರಾಮ ಮಂದಿರ ಕಟ್ಟಿದೆ ಅಂತ ಹೇಳ್ತಾರೆ. ಆದರೆ ರಾಮನ ರಾಜ್ಯದಲ್ಲಿ ಈ ರೀತಿ ಅನ್ಯಾಯ ಒಬ್ಬ ಮಹಿಳೆಗೆ ನಿಜವಾಗ್ಲೂ ಶೇಮ್ ಆನ್ ದೆಮ್. ಪ್ರೆಸ್ ಮೀಟ್ ಅಲ್ಲಿ ಸಿಟಿ ರವಿ ಹೇಳ್ತಾರೆ, ಲಕ್ಷ್ಮಿ ಅಕ್ಕ ನನ್ನ ಹೃದಯದಿಂದ ಕೆಟ್ಟವನಲ್ಲ ಅಂತ. ಸಿಟಿ ರವಿಯನ್ನ ಹೃದಯದಿಂದ ನೀವು ಕೆಟ್ಟವರಿಲ್ಲ. ಆದ್ರೆ ನೀವು ಅಂದಿರುವಂತ ಮಾತನ್ನ ಅದು ಯಾವತ್ತಿದ್ರೂ ನನ್ನ ಕೊನೆ ಉಸಿರಿರುವವರೆಗೂ ಅದರ ವಿರುದ್ಧ ನಾನು ಈ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತೀನಿ. ನನ್ನ ಕೊನೆ ಉಸಿರಿರೋವರೆಗೂ ನಿಮ್ಮನ್ನ ಕ್ಷಮಿಸುವಂತ ಪ್ರಶ್ನೆನೇ ಇಲ್ಲ. ಕ್ಷಮೆ ಕೇಳಿದ್ರು ಯಾವತ್ತೂ ಕ್ಷಮಿಸೋದಿಲ್ಲ. ಇವಿಷ್ಟು ಏನಿದೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳುವಂತ ಮಾತು. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್, TV5 ಬೆಳಗಾವಿ.